ನನ್ನ ಮುಖ ನೋಡಿದ್ರೆ ಸಪ್ಪೆ ಅಂತ ಅನಿಸ್ತಾ ಇದೆಯಾ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ. ನಾನು ನೋಡಿದ್ರೆ ಏನಾದರೂ ಡಲ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಬಸವನಗೌಡ ಯತ್ನಾಳ್ ಹೇಳಿಕೆ, ನಾನು ಯಾವುದಕ್ಕೂ ಕೂಡ ಆಸೆ ಪಡೋನಲ್ಲ, ಯಾಕೆ ಅಂಜಬೇಕು, ನಾನು ಏನೋ CM ಆಗಬೇಕು, ಅಧ್ಯಕ್ಷರಾಗಬೇಕು ಅನ್ನೋ ಆಸೆ ಇಲ್ಲ ನನಗೆ. ಹಣ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ದಿದ್ರೆ ನಾನು ಸಪ್ಪಗಾಗ್ತಾ ಇದ್ದೆ, ಡಲ್ ಆಗ್ತಾ ಇದ್ದೆ. ನಮ್ಮದು ಏನೂ ಇಲ್ಲ, ಸ್ಥಿತಪ್ರಜ್ಞವಾಗಿದ್ದೀವಿ ಅಂತ ಯಾವುದೇ ಆಸೆ ಆಕಾಂಕ್ಷೆಗಳು ನಮಗಿಲ್ಲ, ನಾವು ಸ್ಥಿತಪ್ರಜ್ಞರಾಗಿದ್ದೀವಿ ಅಂತ ಹೇಳಿದ. ಮತ್ತೇನು ಸಪ್ಪಗಾತ ಅನ್ಸತ್ತೆ ನಿಮ್ಗೆ? ನಾ ಯಾವ ನೋಡ್ರಿ, ನಾ ಆಶೆನೇ ಮಾಡೋದಿಲ್ಲ ಅಂದ್ರೆ ಮ್ಯಾಗ ನಾ ಯಾಕೆ ಅಂಜಬೇಕು? ಯಾಕೆ ಮನುಷ್ಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ಸಿಕ್ಕಂಗೆ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರೆ ಸಪ್ಪಗೆ ಮುಖ ಬ್ಯಾಟ್ಲಗ ಮುಖ ಇಲ್ಲ, ನಮ್ದೇನೂ ಇಲ್ಲ. ನಾವು ಸ್ಥಿತಪ್ರಜ್ಞ ಅದೀವಿ. ನಾವು ನೋಡ್ರಿ, ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅವ್ರಿಗೆ ವಾಲೆಂಟ್ ಆಗ್ಯಾರ. ಮತ್ತೇನು ಸಪ್ಪಗಾತ ಅನ್ಸತ್ತೆ ನಿಮ್ಗೆ? ನಾ ಯಾವ ನೋಡ್ರಿ, ನಾ ಆಶೆನೇ ಮಾಡೋದಿಲ್ಲ ಅಂದ್ರೆ ಮ್ಯಾಗ ನಾ ಯಾಕೆ ಅಂಜಬೇಕು? ಯಾಕೆ ಮನುಷ್ಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ಸಿಕ್ಕಂಗೆ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರೆ ಸಪ್ಪಗೆ ಮುಖ ಬ್ಯಾಟ್ಲಗ ಮುಖ ಇಲ್ಲ, ನಮ್ದೇನೂ ಇಲ್ಲ. ನಾವು ಸ್ಥಿತಪ್ರಜ್ಞ ಅದೀವಿ. ನಾವು ನೋಡ್ರಿ, ನಾ ಸೈಲೆಂಟ್ ಅದೀನಿ. ಈಗ